Good morning, students. Today we are going to discuss about the concepts of short run and long run. ಅಲ್ಪಾವಧಿ ಮತ್ತು ದೀರ್ಘಾವಧಿ ವಿಶ್ಲೇಷಣೆ. ಏನು ಅಲ್ಪಾವಧಿ ಅಂದರೆ ಏನು, ದೀರ್ಘಾವಧಿ ಅಂದರೆ ಏನು? Short run is a time period in which the time availability is too short. Here only fixed factors should be fixed and variable factors can be changed. Fixed factors should be fixed and variable factors should be varied ಅಂತ. ಅಂದ್ರೆ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂದ್ರೆ ಯಾವುವು, ವೇರಿಯಬಲ್ ಫ್ಯಾಕ್ಟರ್ಸ್ ಅಂದ್ರೆ ಯಾವುವು ಗೊತ್ತಾಗಬೇಕು ಇವಾಗ. ಅಲ್ಪಾವಧಿ ಅಂದ್ರೆ ಒಂದು ಕಾಲಾವಧಿಯಾಗಿದ್ದು ಇಲ್ಲಿ ಸ್ಥಿರ ಉತ್ಪಾದನಾಂಗಗಳು ಸ್ಥಿರವಾಗಿದ್ದು ಬದಲಾಗುವ ಉತ್ಪಾದನಾಂಗಗಳನ್ನು ಮಾತ್ರ ಬದಲಿಸಬಹುದು ಅಂತ ಹೇಳ್ಬೋದು. ಇಲ್ಲಿ ಸ್ಥಿರ ಉತ್ಪಾದನಾಂಗಗಳು ಯಾವುದಂದ್ರೆ ಭೂಮಿ ಸ್ಥಿರ ಮಿಷನರಿ. ಅಲ್ಪಾವಧಿಯಲ್ಲಿ ಭೂಮಿ ಆಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ಪರ್ಮನೆಂಟ್ ವರ್ಕರ್ಸ್ ಆಗಿರ್ಬೋದು, ಮತ್ತೆ ಬಿಲ್ಡಿಂಗ್ ಆಗಿರ್ಬೋದು. ಇವು ಏನಂದ್ರೆ ಸ್ಥಿರ ಉತ್ಪಾದನಾಂಗಗಳು. ಲ್ಯಾಂಡು, ಬಿಲ್ಡಿಂಗು, ಮಿಷನರಿ, ಇಕ್ವಿಪ್ಮೆಂಟು, ಪರ್ಮನೆಂಟ್ ಲೇಬರ್ಸ್, these are called fixed factors. ಇವುಗಳನ್ನು ಮಾತ್ರ ಬದಲಿಸಬಹುದು, ಇವುಗಳನ್ನು ಮಾತ್ರ ಬದಲಾವಣೆ ಮಾಡಕ್ಕಾಗಲ್ಲ. ವೇರಿಯಬಲ್ ಫ್ಯಾಕ್ಟರ್ಸ್ ಯಾವ್ಯಾವ ಅಂದ್ರೆ ಪವರ್, ಫ್ಯೂಯಲ್, ಕ್ಯಾಶುಯಲ್ ಲೇಬರ್ಸ್, ರಾ ಮೆಟೀರಿಯಲ್ ಎಕ್ಸೆಟ್ರಾ. ಇವು ವೇರಿಯಬಲ್ ಫ್ಯಾಕ್ಟರ್ಸ್. ಇಲ್ಲಿ ಶಾರ್ಟ್ ರನ್ ಅಲ್ಲಿ ನಾವು ಏನನ್ನು ಬದಲಾವಣೆ ಮಾಡಬಹುದು, ಏನನ್ನು ಬದಲಾವಣೆ ಮಾಡಕ್ಕಾಗಲ್ಲ ಅಂದ್ರೆ ಫಿಕ್ಸ್ಡ್ ಫ್ಯಾಕ್ಟರ್ ಶುಡ್ ಬಿ ಫಿಕ್ಸ್ಡ್, ಓನ್ಲಿ ವೇರಿಯಬಲ್ ಫ್ಯಾಕ್ಟರ್ ಶುಡ್ ಬಿ ವ್ಯಾರಿಡ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್. ಉತ್ಪಾದನೆಯನ್ನು ಹೆಚ್ಚಿಸಬೇಕಾದರೆ ಶಾರ್ಟ್ ರನ್ ನಲ್ಲಿ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅನ್ನು ಏನು ಮಾಡಕ್ಕಾಗುವುದಿಲ್ಲ, ಬದಲಾಗುವ ಫ್ಯಾಕ್ಟರ್ಸ್ ಅನ್ನು ಮಾತ್ರ ಬದಲಾವಣೆ ಮಾಡಬಹುದು. ಅದರಿಂದ ನಾವು ಶಾರ್ಟ್ ರನ್ ಅಂದ್ರೆ ಏನು? ಶಾರ್ಟ್ ರನ್ ಈಸ್ ಎ ಟೈಮ್ ಪೀರಿಯಡ್ ಇನ್ ವಿಚ್ ಫಿಕ್ಸ್ಡ್ ಫ್ಯಾಕ್ಟರ್ ಶುಡ್ ಬಿ ಫಿಕ್ಸ್ಡ್, variable factors should be varied only to increase the production. If we increase the production, fixed factors should be fixed, but variable factors should be varied or changes. Long run is a time period. Long run ಅಂದ್ರೆ ಏನು ನೋಡಿದಾಗ, long run is a time period in which output can be increased by increasing both fixed and variable factors. Long run is a time period in which output can be increased by increasing both fixed factors and variable factors. Long run ನಲ್ಲಿ fixed factors ಮತ್ತು variable factors ಎರಡನ್ನೂ ಕೂಡ ಬದಲಾವಣೆ ಮಾಡಕ್ಕೆ ಆಗುತ್ತೆ ಔಟ್ಪುಟ್ ಇನ್ಕ್ರೀಸ್ ಮಾಡಬೇಕಾದ್ರೆ. ಬಟ್ ಶಾರ್ಟ್ ರನ್ ನಲ್ಲಿ, ಶಾರ್ಟ್ ರನ್ is a time period in which output can be increased by increasing only variable factors. Increasing by only variable factors. Here fixed factors should be constant. Short run ನಲ್ಲಿ ಇದು ಕಾನ್ಸೆಪ್ಟ್ ಆಫ್ ಶಾರ್ಟ್ ರನ್ ಅಂಡ್ ಲಾಂಗ್ ರನ್. ಅಲ್ಪಾವಧಿ ಅಂದ್ರೆ ಏನು, ದೀರ್ಘಾವಧಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡಬಹುದು. ನೆಕ್ಸ್ಟ್ ಕಾಸ್ಟ್. ಕಾಸ್ಟ್ ಅಂದ್ರೆ ಏನು? ಮೀನಿಂಗ್ ಆಫ್ ಕಾಸ್ಟ್. ವಾಟ್ ಈಸ್ ಕಾಸ್ಟ್ ಅಂದ್ರೆ ವೆಚ್ಚ. ಏನು ವೆಚ್ಚ ಅಂದ್ರೆ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ production of a commodity. The expenditure incurred by a firm on the factors of production in order to produce a commodity is called cost. ಅಥವಾ the expenditure incurred on production of a good is called cost. What is price? Price ಅಂದ್ರೆ ಏನಿದೆ? ಕಾಸ್ಟ್ ಅಂದ್ರೆ ವೆಚ್ಚ. ಪ್ರೈಸ್ ಅಂದ್ರೆ ಬೆಲೆ. ಬೆಲೆಗೂ ವೆಚ್ಚಕ್ಕೂ ಏನು ವ್ಯತ್ಯಾಸ? ದಿ ವ್ಯಾಲ್ಯೂ ಆಫ್ ಎ ಗುಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ದಿ ವ್ಯಾಲ್ಯೂ ಆಫ್ ಎ ಗುಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎ ಮನಿ ಈಸ್ ಕಾಲ್ಡ್ ಪ್ರೈಸ್. ಅಂದ್ರೆ ಒಂದು ವಸ್ತುವಿನ ಮೌಲ್ಯವನ್ನ ಹಣದಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಅದನ್ನ ಏನು ಕರಿತೀವಿ ಅಂದ್ರೆ ಪ್ರೈಸ್ ಅಂತ ಕರಿತೀವಿ. ಪ್ರೈಸ್ ಅಂತ ಕರಿತೀವಿ. ಈಗ
ಶಾರ್ಟ್ ಟರ್ಮ್ ಕಾಸ್ಟ್ ಅಂತ ಕರೀತೀವಿ. ವಾಟ್ ಈಸ್ ಫಿಕ್ಸ್ಡ್ ಕಾಸ್ಟ್, ವಾಟ್ ಈಸ್ ವೇರಿಯಬಲ್ ಕಾಸ್ಟ್, ವಾಟ್ ಈಸ್ ಟೋಟಲ್ ಕಾಸ್ಟ್, ಆವರೇಜ್ ಕಾಸ್ಟ್, ಆವರೇಜ್ ಫಿಕ್ಸ್ಡ್ ಕಾಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್, ಇವೆಲ್ಲ ಕೂಡ ಶಾರ್ಟ್ ಟರ್ಮ್ ಕಾಸ್ಟ್. ಪ್ರತಿಯೊಂದಕ್ಕೂ ಒಂದು ಮೀನಿಂಗ್ ಇದೆ, ಒಂದು ಫಾರ್ಮುಲಾ ಇದೆ. ಇವೆಲ್ಲ ಕಾಸ್ಟ್ ಕಾನ್ಸೆಪ್ಟ್ಸ್ ಅಂತ ಕರೀತಾರೆ. ಇವುಗಳನ್ನು ಶಾರ್ಟ್ ಟರ್ಮ್ ಕಾಸ್ಟ್ ಅಂತ ಕೂಡ ಕರೀತಾರೆ. ನೋಡಿ, ಫಿಕ್ಸ್ಡ್ ಕಾಸ್ಟ್ ಸ್ಥಿರ ವೆಚ್ಚ. ದಿ ಕಾಸ್ಟ್ ವಿಚ್ ಡು ನಾಟ್ ವ್ಯಾರಿ ವಿತ್ ದ ಲೆವೆಲ್ ಆಫ್ ಔಟ್ಪುಟ್. ದಿ ಕಾಸ್ಟ್ ವಿಚ್ ಡು ನಾಟ್ ವ್ಯಾರಿ ವಿತ್ ದ ಲೆವೆಲ್ ಆಫ್ ಔಟ್ಪುಟ್ ಅಂತ ಹೇಳ್ಬೋದು. ಅಥವಾ ದಿ ಕಾಸ್ಟ್ ವಿಚ್ ಡು ನಾಟ್ directly or proportionately change with the level of output. Athava the cost which is incurred on fixed factors of production like land, building, machinery, equipment, permanent workers, etc. is called fixed cost. ಇದರ ಮೂರು ರೀತಿಯಾಗಿ ಹೇಳಬಹುದು. ಇದನ್ನ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರೀತಾರೆ ಅಥವಾ ಫಿಕ್ಸ್ಡ್ ಕಾಸ್ಟ್ ಅಂತ ಕರೀತಾರೆ. ಟಿಎಫ್ಸಿ. ಟಿಎಫ್ಸಿ ಗೆ ಫಾರ್ಮುಲಾ ಏನಂದ್ರೆ ಟಿಎಫ್ಸಿ is equal to ಟಿಸಿ minus ಟಿವಿಸಿ. ಟಿಸಿ minus ಟಿವಿಸಿ. Next, variable cost. The cost which is directly or proportionately change with the level of output. The cost which is directly or proportionately change with the level of output is called variable cost. Athava the cost which is change with the level of output, athava the cost which is incurred on variable factors like labors, raw materials, power, fuel, etc. is called variable cost. Etc. is called a variable cost or total variable cost. Total variable cost can be calculated by the formula TVC is equal to TC minus TFC. TC minus TFC. Next, total cost. The expenditure incurred by the firm. The total expenditure incurred by the firm for the factors of production required for the production of a commodity. The total expenditure incurred on factors of production required for the production of a commodity, that is called total cost. The total expenditure incurred by a firm on factors of production required in the production of a commodity is called total cost. ಅಂದ್ರೆ ಒಂದು ವಸ್ತುವಿನ ಉತ್ಪಾದನೆಗೆ ತಗಲುವ ಉತ್ಪಾದನಾಂಗಗಳ ಮೇಲೆ ವಿನಿಯೋಗಿಸುವ ಒಟ್ಟು ವೆಚ್ಚ ಅಂತ ಕರೀತೀವಿ. The expenditure incurred on production of a given quantity of commodity is also known as total cost, or the sum of total fixed cost and total variable cost is also known as total cost. The sum of total fixed cost and total variable cost is also known as total cost. Total cost can be calculated by the formula TC is equal to TFC plus TVC. TFC is total fixed cost, TVC is total variable cost. ಎರಡನ್ನೂ ಕೂಡಿದ್ರೆ ನಮಗೆ total cost ಬರುತ್ತೆ. Next, average cost. The cost per unit of a commodity. The cost per unit of a commodity production. The cost per unit of output production. Per unit cost of output production the cost per unit of output production is also known as average cost. The cost per unit of output production is called average cost. Average cost is calculated by dividing the total cost by number of units produced. Total cost by number of units produced. How we calculate the average cost? Andre
Q ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್ AFC per unit fixed cost of production of a commodity. D per unit fixed cost of production of a commodity. ಒಂದು ಯೂನಿಟಿನ ಸ್ಥಿರ ಉತ್ಪನ್ನವನ್ನ ತಯಾರಿಸಲು ಪ್ರತಿ ಸ್ಥಿರ ಉತ್ಪಾದನಾಂಗದ ಮೇಲೆ ಬಳಸತಕ್ಕಂಥ ವೆಚ್ಚವನ್ನು ಅಂದರೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್. ದಿ ಪರ್ ಯೂನಿಟ್ ಫಿಕ್ಸ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ is known as average fixed cost. Average fixed cost is calculated by formula AFC is equal to AC minus ABC or TFC into Q. TFC by Q. Next, average variable cost. Average variable cost. The per unit of variable cost of production of a commodity. The per unit of variable cost of production of a commodity is known as average variable cost. The per unit of variable cost of production of a commodity. Variable cost ಅಂತ ನೀವು ನೋಡಿ ಒಂದು ಘಟಕದ ಬದಲಾಗುವ ಉತ್ಪಾದನೆಯಾಗುವ ಉತ್ಪನ್ನಗಳ ವೆಚ್ಚ ABC is equal to AC minus AFC or TVC divided by Q. Next, marginal cost. Marginal cost. The change in the total cost per unit change in the output ಅಥವಾ increase in the total cost per unit increase in the production of a commodity or change in the total cost per unit change in the output that is called marginal cost. Marginal cost is calculated by formula MC is equal to TCN minus TCN minus 1. ಇಲ್ಲಿ TCN ಅಂದ್ರೆ total cost after the use of additional unit. TCN minus 1 ಅಂದ್ರೆ total cost before the use of additional unit. Additional unit of a variable factor. TCN ಅಂದ್ರೆ total cost after the use of additional factor. TCN minus 1 ಅಂದ್ರೆ total cost before the use of additional factor. ಇದು ಕಾಸ್ಟ್ ಕಾನ್ಸೆಪ್ಟ್.